ಕುಂಭ ರಾಶಿಯ ವರ್ಷ ಭವಿಷ್ಯ 2026 ವರ್ಷದ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಮತ್ತೆ ಜೂನ್ 2 ರಂದು ಕರ್ಕಾಟಕ ರಾಶಿಗೆ ಹಾಗೆ ಅಕ್ಟೋಬರ್ 31 ರಂದು ಸಿಂಹ ರಾಶಿಗೆ ಚಲಿಸಿದಾಗ ಜಾತಕಕಾರರ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ, ಉತ್ತಮ ಬುದ್ಧಿಶಕ್ತಿ, ಹೆಚ್ಚು ಆಸಕ್ತಿ ಇರುವ ವಿಷಯದಲ್ಲಿ ದೊಡ್ಡ ಯಶಸ್ಸು, ಸ್ಪರ್ಧಾ ಪರೀಕ್ಷೆಗಳಲ್ಲಿ ಗೆಲುವಿನ ಭಾಗ್ಯ, ಮಕ್ಕಳ ಭಾಗ್ಯ, ಮಕ್ಕಳಿಂದ ಸಂತೋಷ, ಮಕ್ಕಳು ವಿದ್ಯಾವಂತರಾಗಿರುತ್ತಾರೆ, ಮಕ್ಕಳ ಮೂಲಕ ನಿಮಗೆ ಹೆಸರು, ಗೌರವ ಬರುತ್ತದೆ, ಪ್ರೀತಿ ಮತ್ತು ಸಂಬಂಧಗಳು, ಒಳ್ಳೆಯ ಪ್ರೇಮ ಸಂಬಂಧ ಮೂಡುತ್ತದೆ. ವಿವಾಹಕ್ಕೆ ಗುರುಬಲ ಸಹಾಯಕ, ಸೃಜನಶೀಲತೆ, ಕಲೆ, ಸಂಗೀತ, ನಟನೆ, ಬರವಣಿಗೆ, ಆವಿಷ್ಕಾರಗಳಲ್ಲಿ ಯಶಸ್ಸು, ಕಲ್ಪನೆ ಹಾಗೂ ಸೃಜನಾತ್ಮಕ ಶಕ್ತಿ ಹೆಚ್ಚುತ್ತದೆ. ಹಣ, ಹೂಡಿಕೆ, ಲಾಟರಿ, ಷೇರು ಮಾರುಕಟ್ಟೆ ಇವುಗಳಲ್ಲಿ ಭಾಗ್ಯ, ಹಣದ ಲಾಭ ಕಷ್ಟವಿಲ್ಲದೆ ಬರುತ್ತದೆ. ಹಣಕಾಸು ಸ್ಥಿರತೆ, ಜಾತಕದಲ್ಲಿ ಕೆಲವೊಮ್ಮೆ ಗುರು ದುರ್ಬಲವಾಗಿದ್ದರೆ ಅಧಿಕ ಖರ್ಚು, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ತೊಂದರೆ, ಪ್ರೇಮ ಸಂಬಂಧಗಳಲ್ಲಿ ತೊಂದರೆ, ಅತಿಯಾದ ಕೋಪ, ಅತಿಯಾದ ನಂಬಿಕೆಯಿಂದ ತೊಂದರೆ. ಗುರು 6ನೇ ಮನೆಯಲ್ಲಿ ಚಲಿಸುವಾಗ ಶುಭ, ಅಶುಭ ಘಟನೆಗಳು. ಶತ್ರುಗಳ ಮೇಲೆ ಜಯ, ಸ್ಪರ್ಧಿಗಳ ಮೇಲೆ ಗೆಲುವು, ಕೋರ್ಟ್ ಕೇಸ್ಗಳಲ್ಲಿ ಗೆಲುವು, ಕೆಲಸದ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ, ಉದ್ಯೋಗದಲ್ಲಿ ಉತ್ತಮ ಪ್ರಗತಿ, ಸರ್ಕಾರಿ ನೌಕರಿ, ಬ್ಯಾಂಕ್, ಕಾನೂನು, ಶಿಕ್ಷಕ, ವೈದ್ಯಕೀಯ ಕ್ಷೇತ್ರದಲ್ಲಿ ಯಶಸ್ಸು, ಮೇಲಧಿಕಾರಿಗಳಿಂದ ಶ್ಲಾಘನೆ, ಸೇವಾ ಮನೋಭಾವ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಹಣಕಾಸಿನಲ್ಲಿ ಏರುಪೇರು, ಆದರೆ ನಿಧಾನವಾಗಿ ಬಲವಾದ ಹಣಕಾಸು ಸ್ಥಿರತೆ, ಸಾಲ ತೆಗೆದುಕೊಂಡರೂ ಸಮಯಕ್ಕೆ ತೀರಿಸುವ ಶಕ್ತಿ. ಗುರು ದುರ್ಬಲವಾದಾಗ ಜೀರ್ಣಕ್ರಿಯೆಯ ಸಮಸ್ಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಅಲ್ಸರ್, ಆಸಿಡ್, ಅನಾರೋಗ್ಯ, ನಿಷ್ಪ್ರಯೋಜಕ ಸಾಲಗಳು, ಅಗತ್ಯವಿಲ್ಲದ ಖರ್ಚು, ಹಣ ವ್ಯರ್ಥ ಮಾಡಲು ಸಾಧ್ಯತೆ, ಮಾನಸಿಕ ಒತ್ತಡ, ಕೆಲವೊಮ್ಮೆ ಅತಿಯಾದ ದಯೆ, ಎಲ್ಲರನ್ನೂ ನಂಬುವ ಸ್ವಭಾವ, ಮೋಸಕ್ಕೆ ಒಳಗಾಗುವ ಸಾಧ್ಯತೆ. ಗುರು 7ನೇ ಮನೆಯಲ್ಲಿ ಚಲಿಸುವಾಗ ಮದುವೆ ಆಗಿರುವವರಿಗೆ ಜೀವನ ಬಹಳ ಉತ್ತಮವಾಗಿರುತ್ತೆ. ಒಳ್ಳೆಯ, ಜ್ಞಾನಿ, ಸಂಪನ್ನ, ಸಹಕಾರಿ ಜೀವನ ಸಂಗಾತಿ, ಮದುವೆಯ ನಂತರ ಭಾಗ್ಯ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಪರಸ್ಪರ ಗೌರವ, ಉತ್ತಮ ವೈವಾಹಿಕ ಸಂಬಂಧ, ದಂಪತಿಗಳ ಮಧ್ಯೆ ಹೆಚ್ಚು ಬಾಂಧವ್ಯ, ಜಗಳಗಳಿದ್ದರೂ ತಕ್ಷಣ ಸರಿಯಾಗುವ ಗುಣ, ಪ್ರೀತಿಯಿಂದ ಸಮಸ್ಯೆಗಳನ್ನು ಪರಿಹರಿಸುವ ಸ್ವಭಾವ, ವ್ಯವಹಾರ, ಪಾರ್ಟ್ನರ್ಶಿಪ್ಗೆ ಅತ್ಯುತ್ತಮ ಪಾಲುದಾರಿಕ, ವ್ಯವಹಾರದಲ್ಲಿ ದೊಡ್ಡ ಯಶಸ್ಸು, ವ್ಯಾಪಾರದಲ್ಲಿ ಲಾಭ, ಗ್ರಾಹಕರನ್ನು ಸುಲಭವಾಗಿ ಆಕರ್ಷಣೆ, ಒಳ್ಳೆಯ ಸಂವಹನ, ನಾಯಕತ್ವ ಗುಣ, ಸಾಮಾಜಿಕ ಗೌರವ, ಎಲ್ಲರ ಮನಗೆಲ್ಲುವ ಸ್ವಭಾವ, ಸಮಾಜದಲ್ಲಿ ಮಾನ ಪ್ರತಿಷ್ಠೆ, ರಾಜಕೀಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಯಶಸ್ಸು, ಮದುವೆಯಾದ ನಂತರ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ. ಜೀವನ ಸಂಗಾತಿಯಿಂದ ಸಹಾಯ, ಜಂಟಿ ಖಾತೆಯಲ್ಲಿ ಬೆಳವಣಿಗೆ, ಹಣಕಾಸಿನ ಶಾಂತಿ. ಹಾಗೆ ಗುರು 7ನೇ ಮನೆಯಲ್ಲಿ ಗುರು ಬಲಹೀನವಾಗಿದ್ದರೆ ಮದುವೆ ವಿಳಂಬ, ವಿವಾಹದ ಸಮಯದಲ್ಲಿ ಸ್ವಲ್ಪ ತೊಂದರೆ, ಸರಿಯಾದ ಜೋಡಿ ಹುಡುಕಲು ತಪ್ಪಾದ ಪಾಲುದಾರರು, ಕೋರ್ಟ್ ಲಿಟಿಗೇಷನ್ ಸಮಸ್ಯೆಯ ಸಾಧ್ಯತೆ, ಜೀವನ ಸಂಗಾತಿಗೆ ಆರೋಗ್ಯದ ಸಮಸ್ಯೆಗಳು, ಶನಿಯ ಸಾಡೆ, ಸತಿಯ ಕಾರಣದಿಂದ ಕೆಲಸದ ಯೋಜನೆಗಳಲ್ಲಿ ಗಮನಾರ್ಹ ಪ್ರಮಾಣದ ಒತ್ತಡ ಮತ್ತು ವಿಳಂಬವನ್ನು ಸೃಷ್ಟಿಸುತ್ತದೆ. ಇದು ಹತಾಶೆಗೆ ಕಾರಣವಾಗುತ್ತದೆ. ವಿಷಯಗಳು ಪ್ರಗತಿಯಲ್ಲಿರುವಂತೆ ತೋರುವ ಕ್ಷಣಗಳು ಇರುತ್ತವೆ, ಆದರೆ ಕೊನೆಯ ಕ್ಷಣದಲ್ಲಿ ಮುರಿದು ಬೀಳುತ್ತವೆ. ಇದು ಮಾನಸಿಕ ಒತ್ತಡ ಮತ್ತು ಗೊಂದಲಕ್ಕೆ ಕಾರಣವಾಗುತ್ತದೆ. ನೀವು ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳಿಂದ ವಿರೋಧವನ್ನು ಎದುರಿಸಬಹುದು. ವೃತ್ತಿ ಬದಲಾವಣೆ ಅಥವಾ ಬೆಳವಣಿಗೆಯನ್ನು ಬಯಸುವವರಿಗೆ ತಾಳ್ಮೆ ನಿರ್ಣಾಯಕವಾಗಿರುತ್ತದೆ. ನೀವು ಕಠಿಣ ಪರಿಶ್ರಮದ ಮೂಲಕ ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಬೇಕಾಗಬಹುದು, ಆದರೆ ವರ್ಷದ ಅಂತ್ಯದ ವೇಳೆಗೆ ಉತ್ತಮ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ ಎಂದು ನೀವು ನಿರೀಕ್ಷಿಸಬಹುದು. ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಲು ನೀವು ಸಾಲಗಳನ್ನು ತೆಗೆದುಕೊಳ್ಳಬಹುದು. ವರ್ಷವಿಡೀ ಖರ್ಚುಗಳ ಹೆಚ್ಚಳಕ್ಕೆ ಸಿದ್ಧರಾಗಿರಿ. ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಹೋರಾಟಗಳು. 2026ರಲ್ಲಿ ನಿಮ್ಮ ಆರೋಗ್ಯವು ಕಳವಳಕ್ಕೆ ಕಾರಣವಾಗುತ್ತದೆ, ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ. ಶನಿಯ ಸಾಡೆ, ಸತಿಯ ಒತ್ತಡ ಮತ್ತು ರಾಹುವಿನ ಸ್ಥಾನವು ಮಾನಸಿಕ ಆಯಾಸ ಮತ್ತು ಭಾವನಾತ್ಮಕ ಪ್ರಕ್ಷುಬ್ಧತೆಗೆ ಕಾರಣವಾಗಬಹುದು. ನೀವು ಅತಿಯಾದ ಭಾವನೆಯನ್ನು ಅನುಭವಿಸಬಹುದು, ಇದು ಆಯಾಸ ಅಥವಾ ಮನಸ್ಥಿತಿಯ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಧ್ಯಾನ ಅಥವಾ ಶಾಂತಿಯಿಂದ ವಿಶ್ರಾಂತಿ ತಂತ್ರಗಳ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯವನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ. ದೈಹಿಕವಾಗಿ ನಿಮ್ಮ ಕಾಲುಗಳು, ಮೂಳೆಗಳು ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇರಬಹುದು. ಇದು ಸಣ್ಣ ನೋವುಗಳು ಅಥವಾ ಹೆಚ್ಚು ಗಮನಾರ್ಹ ಸಮಸ್ಯೆಗಳಾಗಿರಲಿ, ಅಗತ್ಯವಿದ್ದರೆ ಸಕ್ರಿಯವಾಗಿರುವುದು, ಹಿಗ್ಗಿಸುವುದು ಮತ್ತು ಆರೋಗ್ಯ ಪೂರೈಕೆದಾರರನ್ನು ಸಂಪರ್ಕಿಸುವುದು ಮುಖ್ಯ. ನಿಯಮಿತ ವ್ಯಾಯಾಮ, ಆರೋಗ್ಯಕರ ಆಹಾರ ಮತ್ತು ಸಾಕಷ್ಟು ನಿದ್ರೆ ಈ ಆರೋಗ್ಯ ಕಾಳಜಿಗಳ ಪರಿಣಾಮವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ವ್ಯವಹಾರ, ಅದೃಷ್ಟ ಮತ್ತು ಅವಕಾಶಗಳನ್ನು ಬದಲಾಯಿಸುವುದು. ವ್ಯಾಪಾರ ಮಾಲೀಕರು ಮತ್ತು ಉದ್ಯಮಿಗಳು 2026ರಲ್ಲಿ ಅನಿಶ್ಚಿತ ವರ್ಷವನ್ನು ಎದುರಿಸುತ್ತಾರೆ. ನಿಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತ ಅಡಚಣೆಗಳು ಉಂಟಾಗಬಹುದು, ಇದು ತಾತ್ಕಾಲಿಕ ಆರ್ಥಿಕ ಹಿನ್ನಡೆಗಳಿಗೆ ಕಾರಣವಾಗಬಹುದು. ಆದಾಗ್ಯೂ ವರ್ಷದ ಮಧ್ಯಭಾಗವು ಒಂದು ತಿರುವು ನೀಡುತ್ತದೆ. ಪರಿಶ್ರಮದಿಂದ ಲಾಭದಲ್ಲಿ ಏರಿಕೆ ಮತ್ತು ಹೊಸ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುವುದನ್ನು ನೀವು ನೋಡಬಹುದು.
ವರ್ಷದ ಉತ್ತರಾರ್ಧವು ಹೆಚ್ಚು ಅನುಕೂಲಕರ ಆರ್ಥಿಕ ದೃಷ್ಟಿಕೋನವನ್ನು ತರುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡಲು ಪ್ರಾರಂಭಿಸಬಹುದು. ನಿದ್ರೆ ಕಡಿಮೆ, ಒಂಟಿತನ ಕಾಡಬಹುದು, ಬೆನ್ನು ನೋವು, ಕುತ್ತಿಗೆ, ಕಣ್ಣು ಸ್ಟ್ರೈನ್ ಸಾಧ್ಯ. ಪರಿಹಾರ ಕಡ್ಡಾಯವಾಗಿ ದಿನಕ್ಕೆ 30 ನಿಮಿಷ ನಡೆಯಬೇಕು. ಹೊರಗಡೆ ಆಹಾರ ಸ್ವಲ್ಪ ಕಡಿಮೆ ಮಾಡುವುದು ಉತ್ತಮ. ಜ್ಯೋತಿಷ್ಯ ಪರಿಹಾರಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದುವರಿಯಿರಿ. ಸೂಚನೆ: ನಿಮ್ಮ ರಾಶಿಯ ಒಳ್ಳೆಯದು ಅಥವಾ ಕೆಟ್ಟದು ನಿಮ್ಮ ದಶೆ ಮತ್ತು ಅಂತರ ದಶೆಗೆ ಅನ್ವಯಿಸುತ್ತದೆ. ಅದನ್ನು ತಿಳಿಯಲು ಸಂಪರ್ಕಿಸಿ ಆಚಾರ್ಯ ಸತ್ಯನಾರಾಯಣ, ಶಿವಮೊಗ್ಗ. ಸರಳ ಪರಿಹಾರ: ಕಪ್ಪು ಎಳ್ಳು ಅರ್ಪಿಸುವುದು, ದೀಪ ಹಚ್ಚುವುದು. ಶನಿ ಮತ್ತು ಹನುಮಾನ್ ದೇವರಿಗೆ. ಗುರು ಅನುಗ್ರಹಕ್ಕಾಗಿ ಹಳದಿ ಬಟ್ಟೆ ಧರಿಸುವು, ಹಳದಿ ಹೂವು ಅರ್ಪಿಸುವುದು. ಪುಸ್ತಕ, ಪೆನ್ ದಾನ ಕೊಡುವುದು. ಮನೆಯವರೆಲ್ಲ ವಾರಕ್ಕೆ 1 ದಿನ ಮನೆಯಲ್ಲೇ ಎಲ್ಲರೂ ಕೂತು ಊಟ ಮಾಡುವುದು. ಕಠಿಣ ಮಾತು ಏನಾದರೂ ಆಡಿದರೂ ನಂತರ ಕ್ಷಮೆ ಕೇಳುವ ಅಭ್ಯಾಸ. ನಿಮ್ಮ ಇಷ್ಟದ ದೇವರ ಹೆಸರು ಜಪ. ಓಂ ಶಂ ಶನೈಶ್ಚರಾಯ ನಮಃ ಮತ್ತು ಓಂ ಬೃಹಸ್ಪತಯೇ ನಮಃ ಮಂತ್ರ ಜಪ. ಶಿವ ಪಾರ್ವತಿ ಪೂಜೆ ಅಥವಾ ತುಳಸಿ ಪೂಜೆ ಮನೆಯ ಶಾಂತಿಗಾಗಿ.